ಹಲೋ ನಮಸ್ತೆ. ಈಗ ನಾನು ಹಾಸನದಲ್ಲಿದ್ದೇನೆ. ಹಾಸನ ಹತ್ತಿರ ನೋಡಿ ಕಾಫಿ ತೋಟಕ್ಕೆ ಬಂದಿದ್ದೇನೆ ನೋಡಿ. ಈಗ ಹೂ ಬಿಡ್ತಾ ಉಂಟು. ಹೂ ಬಿಡುವ ಟೈಮ್ ಈಗ, ಅಂದರೆ ಮಳೆ ಇಲ್ಲದೆ ಸ್ವಲ್ಪ ಇದಾಗಿದೆ ಹಾಗೆ ನೋಡಿ. ತುಂಬ ದೊಡ್ಡ ತೋಟ ಇದು, ಹಾಸನ ತಾಲೂಕಿನಲ್ಲಿ ನೋಡಿ. ನೋಡಿ ಹೂ ಬಿಡೋದು ಕಾಣ್ತಾ ಉಂಟು ನೋಡಿ. ಇದು ಹೂ ಬುಟ್ಟಾಗಿದೆ. ಇದು ಹೂ ಮಾಜಾಯಿತು. ಇದು ನೋಡಿ, ಇದು ಹೂ ಬಿಟ್ಟಾಗಿದೆ ನೋಡಿ. ಕಾಯಿ ಬಿಡ್ತಾ ಉಂಟು ಚಿಕ್ಕ ಚಿಕ್ಕದು ನೋಡಿ. ಇದು ಇನ್ನಿದ್ದೆಲ್ಲ ಕಾಯಿ ಹಚ್ತೀನಿ. ಇದು ಎಲ್ಲ ಫುಲ್ಲು. ಹೌದು, ಈ ಹೂವೆಲ್ಲ ಉದುರಿದ್ಮೇಲೆ ಇನ್ನೂ ನಮಗೆ ಇನ್ನೂ 1 ವರ್ಷ ಬೇಕಿದು. ಹೌದು, ಕಾಯಿ ದಪ್ಪ ಆಗ್ಬೇಕು. ಫಸಲು ಬಿಟ್ಟರೆ ಇದು ನೋಡಿ ಕರಿಮೆಣಸು ನೋಡಿ. ಕರಿಮೆಣಸು ಹೇಗೆ ಬಿಟ್ಟಿದ್ದಾರೆ ನೋಡಿ. ಸಿಲ್ವರ್ ಮರ ಅದಕ್ಕೆ, ಅಂದರೆ ತುಂಬ ರೇಟ್ ಉಂಟು ಅದಕ್ಕೆ. ಒಂದು ಮರಕ್ಕೆ ಒಂದು 30,000 ರಿಂದ 40,000 ತನಕ ಉಂಟು ಈ ಮರಕ್ಕೆ ನೋಡಿ. ಕಮ್ಮಿ ಅಂದರೆ ಒಂದು 40,000 ಗ್ಯಾರಂಟಿ. ಇಂಥದ್ದು ಮರ ಎಷ್ಟುಂಟು ನೋಡಿ, ಇಲ್ಲಿ ತುಂಬ ಉಂಟು ನೋಡಿ. ಎಲ್ಲದಕ್ಕೆ ಕರಿಮೆಣಸು ಬಿಟ್ಟಿದ್ದಾರೆ ನೋಡಿ. ಸುತ್ತ ತುಂಬ ದೊಡ್ಡದುಂಟು. ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಜಾಸ್ತಿ. ಇರತ್ತಾಳೆ ಒಳಗೆ ಹೋಗೋದು ಬೇಡ ಇನ್ನು ನೋಡಿ. ಹೋಗ್ಬೇಕಂದ್ರೆ ಒಳಗೆ ಹೋಗ್ಬೇಕಾದ್ರೆ ಇನ್ನು ಅಲ್ಲಿ ಮುಂಚೆಪರ್ಯಂತ ತೋಟಕ್ಕೆ ಹೋಗ್ಬೇಕು ನೋಡಿ. ಇದು ಚಿಕ್ಕ ಗಿಡ, ಇದರದ್ದು ಎಲೆ ನೋಡಿ ನೋಡಿ. ಈ ಥರ ಬರ್ತದೆ ಸಿಲ್ವರ್ ಮರ ಅಂದರೆ. ಅದು ಇನ್ನೂ ಸಣ್ಣ ಕೃಷಿ. ಇದು ಚಿಕ್ಕ ಗಿಡ ನೋಡಿ. ಚಿಕ್ಕದು ಅದು ನೋಡಿ ಈ ಥರ ಎಲೆ.